ಬಾಡಿಗೆ ಮನೆಯಲ್ಲಿ ಇರುವವರು ಪೂಜೆ ಮಾಡುವ ಸಮಯಕ್ಕೆ ದೇವರು ಏನಾದರೂ ಈ ಸೂಚನೆ ಕೊಟ್ಟ ಅಂದರೆ ಖಂಡಿತವಾಗಿಯೂ ನಿಮಗೆ ಸ್ವಂತ ಮನೆ ಆಗುತ್ತೆ ಅಂತಲೇ ಅರ್ಥ. ಅದು ಅತಿ ಶೀಘ್ರದಲ್ಲೇ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ದೇವರಿಗೆ ನೀಡಬೇಕು. ಏಕೆಂದರೆ ಇದೊಂದು ದೇವರನ್ನು ಒಲಿಸಿಕೊಳ್ಳುವ ವಿಧಾನ ಆಗಿರುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಕಾಪಾಡುವ ರೂಪವಾಗಿರುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಪೂಜೆಯಿಂದ ಸಂತುಷ್ಟನಾದಾಗ ಪೂಜೆ ಸಮಯದಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾನೆ. ಆಗ ಭಿಕ್ಷುಕನು ಕೂಡ ಶ್ರೀಮಂತನಾಗುತ್ತಾನೆ, ಬಡವನು ಕೂಡ ಕೋಟ್ಯಾಧಿಪತಿ ಆಗುತ್ತಾನೆ. ಸ್ವಂತ ಮನೆ ಇಲ್ಲದವರಿಗೆ ಸ್ವಂತ ಮನೆ ಆಗುತ್ತದೆ. ಆ ಸೂಚನೆಗಳು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಕೊಟ್ಟು, ನೀವು ಬಾಡಿಗೆ ಮನೇಲಿದ್ದರೆ ಅಥವಾ ಭೋಗ್ಯ ಮನೇಲಿದ್ದರೆ ಕಮೆಂಟಲ್ಲಿ ಹಾಕಿ ತಿಳಿಸಿ, ಸ್ವಂತ ಮನೆ ಆಗಲಿ ಅಂತ ನಿಮಗೆ ಹಾರೈಸ್ತೀವಿ, ರಿಪ್ಲೈ ಮಾಡ್ತೀವಿ. ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಒಂದು ಸಮಸ್ಯೆಗಳು ಏನೇ ಇತ್ತು ಅನ್ನೋದಾದರೂ ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ, ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವ ಒಂದು ವಿಶ್ವಾಸ ಇದ್ದೇ ಇರುತ್ತೆ. ಇಲ್ಲಿ ನಾವು ಪೂಜೆ ಮಾಡುವಾಗ ದೇವರು ಯಾವ ಸೂಚನೆ ಕೊಡ್ತಾನೆ ಅಂತ ನೋಡೋಣ. ಯಾವುದೇ ಒಂದು ಕೆಲಸಗಳು ನಿರ್ವಿಘ್ನವಾಗಿ ನಡೆಯಬೇಕು ಅನ್ನುವುದಾದರೂ ಕೂಡ ದೈವ ಅನುಗ್ರಹ ಅನ್ನುವುದು ಹಾಗೇ ಆಗುತ್ತದೆ. ಕೆಲವು ಬಾರಿ ದೈವ ಅನುಗ್ರಹ ಆದಾಗ ನಿಮ್ಮ ಜೀವನದಲ್ಲಿ ಬದುಕು ಎಷ್ಟರ ಮಟ್ಟಿಗೆ ಬದಲಾಗುತ್ತೆ. ಹಾಗಾಗಿ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ಕೆಲವು ಸೂಚನೆಗಳನ್ನು ದೇವರು ಕೊಟ್ಟೇ ಕೊಡ್ತಾನೆ. ಹೇಗೆ ಅಂದರೆ, ದೇವರ ದೀಪ ಜ್ವಾಲೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಬೆಳಗುವುದು ಮತ್ತು ಸ್ವಲ್ಪ ಕಮ್ಮಿ ಆಗುವುದು, ಮತ್ತೆ ಜಾಸ್ತಿ ಬೆಳಗುವುದು, ಪ್ರಕಾಶಮಾನವಾಗಿ ತುಂಬ ಬೆಳಕು ಕಾಣಿಸುವುದು, ಇವೆಲ್ಲವೂ ಆಗುತ್ತೆ. ದೇವರ ಪೂಜೆ ಮಾಡುವ ಸಮಯಕ್ಕೆ ಸರಿಯಾಗಿ ಯಾವುದೇ ಒಂದು ಹಸುವು ಕೂಗುತ್ತಾ ಇರುವ ಹಾಗೆ ಶಬ್ದ ಕೇಳಿಸುವುದು, ದೇವರ ಪೂಜೆ ಮಾಡುವ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು, ನೆಂಟರುಗಳು ಬರುವುದು, ಅಥವಾ ಗೃಹ ಪ್ರವೇಶದ ಕಾಗದಗಳನ್ನು ಕೊಡುವುದು, ಮದುವೆಯ ಕಾಗದಗಳನ್ನು ಕೊಡಲು ಜನರು ಬರುವುದು, ಇವೆಲ್ಲವೂ ಕೂಡ ಶುಭ ಸೂಚನೆ ಆಗಿರುತ್ತದೆ. ಇಂತಹ ಸೂಚನೆಗಳು ದೇವರು ಒಂದು ಬಾರಿ ಕೊಟ್ಟರೆ ಆಯಿತು, ನಿಮಗೂ ಕೋರಿಕೆಗಳು ಈಡೇರುತ್ತದೆ. ಬಾಡಿಗೆ ಮನೆಯಲ್ಲಿರುವವರು ಸ್ವಂತ ಮನೆಗೆ ಹೋಗುವ ಶಕ್ತಿ ದೇವರ ಅನುಗ್ರಹದಿಂದ ನಿಮಗೆ ಸಿಗುತ್ತದೆ. ಕೆಲವೊಂದು ನಿಯಮವನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು. ನಿಮಗೇನಾದರೂ ಸ್ವಂತ ಮನೆ ಆಗಬೇಕು, ಮನೆ ಮೇಲೆ ಕಟ್ಟಿರುವ ಸಾಲಗಳು ತೀರು ಹೋಗಬೇಕು ಅನ್ನೋದಾದರೆ ಗೃಹ ಯಂತ್ರವನ್ನು ಗುರುಗಳು GN ರಾವ್ ಅವರಿಂದ ಕೇಳಿ ಪಡೆದುಕೊಳ್ಳಿ. ಖಂಡಿತವಾಗಿ ಅದನ್ನು ಮನೇಲಿಟ್ಟರೆ ತುಂಬಾ ಒಳ್ಳೆಯದಾಗತ್ತೆ.